ಹಲೋ ನಮಸ್ಕಾರ, ನಾನು ಮೇಘಾ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಸೊ ಆಲ್ಮೋಸ್ಟ್ ನಾವು ಇವಾಗ ಇದ್ದೀವಿ ಎಲ್ಲಿ ಬಂಗಾರ ಕುಸುಮ ಫಾಲ್ಸಲ್ಲಿ ಇದ್ದೀವಿ. ನಾವು ಒಂದು ಸ್ವಲ್ಪ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಲೇಟ್ ಮಾಡ್ಕೊಂಬಿಟ್ವಿ. ಕ್ಲಿಪ್ಪಿಂಗ್ಸ್ ಇದೆ, ಅದನ್ನ ಹಾಕ್ತೀವಿ ನೋಡಿ, ಎಂಜಾಯ್ ಮಾಡಿ. ನಮ್ಮ JNC ಡಿಪಾರ್ಟ್ಮೆಂಟಿಂದ ಹಲವು ದಿನಗಳ ಸತತ ಪ್ರಯತ್ನದ ನಂತರ ಕೊನೆಗೂ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಈ ಟ್ರಿಪ್ ಭಯಭಕ್ತಿಯಿಂದ ಪೂಜೆ ಮಾಡಮ್ಮ, ಎಲ್ಲರೂ ಹೋಗ್ಬೇಕು. ಎಲ್ಲ ವಿದ್ಯಾರ್ಥಿಗಳ ಮುಖದಲ್ಲೂ ಆ ಎಂಜಾಯ್ಮೆಂಟ್ ಎದ್ದು ಕಾಣಿಸ್ತಾ ಇದೆ. ನಮ್ಮ ಜೊತೆ ಸರ್ಗಳು ಬರ್ತಿರೋದು ಇನ್ನೂ ಖುಷಿ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವೆಲ್ಲೇ ಹೊರಡೋಕ್ಕೂ ಮುಂಚೆ ವೆಹಿಕಲ್ ಪೂಜೆ ಮಾಡೋದು ವಾಡಿಕೆ. ಅದಂತೆ ನಮ್ಮ ಬಸ್ ಪೂಜೆ ಮಾಡಿದ್ದು ನಮ್ಮ ಜೂನಿಯರ್ ಅರ್ಪಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕ್ಷೇಮವಾಗಿ ವಾಪಸ್ ಬರಲಿ, ಪಯಣ ಸುಖವಾಗಿರಲಿ ಅಂತ ಬೇಡ್ಕೊಂಡು ಪೂಜೆ ಮುಗಿಸಿದ್ರು. ನಂತರ ಎಲ್ಲರೂ ಬಸ್ ಹತ್ತಿ ಎಂಜಾಯ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ನಮ್ಮ ಡಿಪಾರ್ಟ್ಮೆಂಟಿಂದ ಕೊನೆಗೂ ನಮ್ಮ ಟ್ರಿಪ್ ಬಸ್ ಹೊರಡ್ತು. ಗಾಯ್ಸ್ ಎಲ್ಲ ಕುತ್ಕೊಳ್ಳಿ. ಅಂಕಲ್ ಹಾಯ್ ಅನ್ನಿ. ಖುಷಿ ಆಗ್ತೈತಾ ಟ್ರಿಪ್ಪಿಗೆ ಹೋಗ್ತಿರೋದು? ಸುಮಾ, ಭಾರ್ಗವಿ ಹಾಯ್. ಖುಷಿ ಆಗ್ತೈತಾ? ಫೈನಲ್ ಚಳಿ ಆಗ್ತಿದೆ. ಆಯ್ ಸಿಂಚನ, ಹೆಂಗ ಅನ್ಸ್ತೈತಿ ಟ್ರಿಪ್ಪಿಗೆ ಹೋಗ್ತಿರೋದು? ಖುಷಿ ಆಗ್ತೈತಾ? ಮುಖದಲ್ಲೇ ಕಾಣಿಸ್ತೈತೆ ನೋಡ್ರಿ ನಮ್ ಬೇಬಿನ. ಏನ್ ಬೇಬಿ ಹಾಯ್. ಬಾ, ಬೆಳಕ್ ತರಿಸ್ಬಿಟ್ಲು. ಅವ್ರಿಬ್ರು ಗ್ರೂಪ್ ಅಲ್ಲಿ ಇದ್ರು. ಹಾಯ್ ಹಾಯ್. ಖುಷಿ ಆಗ್ತೈತಾ? ಫುಲ್ ಜೋಶ್. ರಕ್ಷಿತಾ ಹಾಯ್. ಹಾಯ್ ಹಾಯ್. ಮಧುಮತಿ ಹಾಯ್ ಡಿಯರ್ ಸಿಸ್ಟರ್. ಫೈನಲಿ ಹ್ಯಾಪಿ ಆಗಿದೆ ಬಿಡು, ಹಂಗೆ ಇರು ಲಾಸ್ಟ್ ತನಕ ಹಳ್ಬೇಡ. ನೋಡ್ರಿ ನಮ್ಮ ಬೇಬಿ ಕ್ವೀನ್. ಹಾಯ್. ಮೀ ಮೇಘನಾ. ನಾಗೇಶ್ ಹಾಯ್. ಬೈ ಹಾಯ್. ಸಾರಿ, ಪತ್ರಿಕೋದ್ಯಮ ವಿಭಾಗದಿಂದ ಟ್ರಿಪ್ ಪ್ಲಾನ್ ಮಾಡಿದ್ದು, ಎಲ್ಲರೂ ಹೋಗ್ತಾ ಇದೀವಿ ಖುಷಿಯಿಂದ. ಹಾಗಾಗಿ ಈ ಯೂಟ್ಯೂಬ್ ಬ್ಲಾಗ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಸಾನ್ವಿ. ಎಲ್ರು ಅನ್ನಸರಿ ಹಾಯ್ ಮಾಡಿ. ಬುಲೆಟ್ ನಂಗೆ ಏನ್ ಕಂಟೆಂಟ್ ಕೊಡ್ಬೇಕು? ಸಿಂಚನ ಕಂಟೆಂಟ್ ಈಗ ಬರ್ಲತ್ತ. ಈ ಸುಮ್ಕಿರು, ಬೆಳಗ್ಗೆ ಹೋಯ್ತು ಬರ್ತದೆ ಸುಮ್ಕಿರು. ಸಿಂಚನ ಹಂಗ ನಮಸ್ಕಾರ ಅವ್ರೆ. ಕರಿಬೇಕು ತಾನೆ, ನೀವು ಕರೆದಿದ್ರು ಬರ್ತದೆ. ಇಲ್ಲಪ್ಪ ನಾವು ಕರೆಯಲ್ಲ. ಬಂದೆ ಸಾಂಗ್ ಆಗ್ತದೆ. ನಮ್ಮ ಸ್ನೇಹ ಅವರು ಬಂದೆ ಅಂದ್ಕೊಂಡು ಎಂಜಾಯ್ಮೆಂಟಿಗೆ ಒಂದು ಪ್ರಾರಂಭ ಕೊಟ್ಟರು. ನಂತರ ಬಸ್ಸಲ್ಲಿ ಕೂಡ ಸಖತ್ ಜೋಶಾಗಿರೋ ಸಾಂಗ್ಸ್ ಎಲ್ಲ ಆಗ್ತಿದ್ರು. ಸೀಟ್ನಲ್ಲಿ ಕೂರೋಕ್ಕೆ ಆಗ್ತಿರ್ಲಿಲ್ಲ. ನಾವು ಹೋಗಿ ಡ್ಯಾನ್ಸ್ ಮಾಡೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು. ಆಮೇಲೆ ಎಲ್ಲರೂ ಕೂಡ ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದರೆ ಇಲ್ಲಿ ನಮ್ಮ ರಕ್ಷಿತಾ ಅವರಿಗೆ ಅವ್ರ ಫ್ರೆಂಡ್ ಪೂಜಾ ಬರದೆ ಜೋಶೇ ಇಲ್ಲ. ನನ್ನ ಬ್ಲಾಗಿಗೆ ಹೇಳಿ ಸರಿ, ಹೆಂಗ ಅನಿಸ್ತಿದೆ ಟ್ರಿಪ್ಪು? ಫೈನಲಿ ಹೋಗ್ತಿದ್ದೀವಿ. ಒಂದು ವರ್ಷದಿಂದ ಪ್ಲಾನ್ ಮಾಡ್ತಿದ್ವಿ. ಜಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ, ತಿರುಗಿ ಸೂಪರ್. 1 year ಪೆಟ್ರೋಲ್ ಫುಲ್ ಹಾಕ್ಸ್ಕೊಂಡು ನಮ್ಮ ಪಯಣನ ಮತ್ತೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಜೊತೆಲಿ ಜೋಶು ಸಕ್ಕದಾಗಿತ್ತು. ಅದ್ರಲ್ಲಿ ಬೇರೆ ಈ ರಕ್ಷಿತಾ ಅವಳು ಸುಮಧುರ ಕಂಠದಿಂದ ಹಾಡು ಹೇಳಕ್ಕೆ ಬೇರೆ ಸ್ಟಾರ್ಟ್ ಮಾಡಿದ್ಲು. ನೋಡಿ ಹಾಡು
ಹಾಗೆ ನನ್ನೆಲ್ಲ ಫ್ರೆಂಡ್ಸು ಹೊಸ ಇನೋವೇಷನ್ ಡ್ಯಾನ್ಸ್ಗಳೆಲ್ಲ ಮಾಡ್ತಾಯಿದ್ರು. ನಮ್ಮ ಜೂನಿಯರ್ ಹರೀಶಾ ಮತ್ತು ಸಂಜಯ್ ಅವರೆಲ್ಲ ಬಟ್ಟೆ ಒಗೆಯೋ ಥರ, ಪಾತ್ರೆ ತೊಳೆಯೋ ಥರ ಎಲ್ಲ ಸ್ಟೆಪ್ಸ್ ಹಾಕಿ ಸಖತ್ ಎಂಜಾಯ್ಮೆಂಟ್ ಕೊಟ್ಟು ನಾನಂತೂ ನಕ್ಕು ಸುಸ್ತಾಗಿ ಹೋಗಿದ್ದೆ. ಅಷ್ಟು ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ಜೊತೆಗೆ ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ವಿ. ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಅಷ್ಟು ನಾವು ಕುಂದಿದ್ವಿ. ಎಂಜಾಯ್ಮೆಂಟ್ ಮಧ್ಯೆ ನಾವು ತಲುಪಿದ್ದೆ ಹೊಸಕುಂದದ ಉಮಾಮಹೇಶ್ವರ ಟೆಂಪಲ್ಗೆ. ಈ ಒಂದು ದೇವಸ್ಥಾನ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಹಳೆ ಕಾಲದ ವಾಸ್ತುಶಿಲ್ಪ ಶೈಲಿಯಲ್ಲಿ ದೇವಸ್ಥಾನನ ಮಾಡಿದ್ರು. ಶಿಲ್ಪಗಳಿಂದ ಕೆತ್ತಿದ್ದ ಈ ದೇವಸ್ಥಾನ ನಮ್ಮೆಲ್ಲರಿಗೂ ಸುಂದರ ಆಕರ್ಷಣೀಯ ತಾಣವಾಗಿ ಕಾಣಿಸ್ತಾ ಇತ್ತು. ಇಷ್ಟು ಸುಂದರವಾಗಿರೋ ಪ್ಲೇಸಿಗೆ ಬಂದ ಮೇಲೆ ಫೋಟೋ ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಏನು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಫೋಟೋಸು ವೀಡಿಯೋಸು ತಕ್ಕೊಂಡು ಸಖತ್ ಮೆಮೊರಿನ ಸ್ಟೋರ್ ಮಾಡ್ಕೊಂಡ್ವಿ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ದೇವಸ್ಥಾನದ ಅಲ್ಲಿ ಶಿವನ ವಿಗ್ರಹ ರಾರಾಜಿಸ್ತಾ ಇತ್ತು. ಜೊತೆಗೆ ಈಗಾಗಲೇ ನಾವು ಬೆಳಗ್ಗೆನೇ ಹೊರಟಿರೋದ್ರಿಂದ ಹೊಟ್ಟೆ ಕೂಡ ಹಸಿವಾಗಿತ್ತು. ಯಾವಾಗ ತಿಂಡಿ ಕೊಡ್ತಾರೆ ಅಂತ ಕಾಯ್ತಾ ಇದ್ವಿ. ಆ ಟೈಮಲ್ಲಿ ಕೊಳದ ಹತ್ರ ಕರ್ಕೊಂಡು ಬಂದರು. ಆ ಕೊಳ ನೋಡ್ಬೋದು ಏನು ಸಖತ್ತಾಗಿದೆ ಅಂತ. ಫುಲ್ಲು ಸಣ್ಣ ಸಣ್ಣ ಮೀನುಗಳು, ದೊಡ್ಡ ದೊಡ್ಡ ಮೀನುಗಳು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಸಾಜ್ ಮಾಡುತ್ತೆ ಮೀನು ಹೋಗಿ ನಿಂತ್ಕೊಂಡಿದ್ದಾರೆ ಕೊಳದೊಳಗೆ. ಆ ಮೀನು ನೋಡಿದ್ರೆ ಕಾಲನ್ನೇ ಟಚ್ ಮಾಡ್ತಾ ಇರಲಿಲ್ಲ ಅಂತೆ. ಇಲ್ಲಿ ಒಂದು ಸ್ವಲ್ಪ ಜನ ಇಲ್ಲಿ ನೋಡಿ ನಮ್ಮ ಸ್ನೇಹ ಶೂ ಹಾಕೊಂಡಿದ್ದೀನಿ ಅಂತ ಕೊಳದೊಳಗೆ ಹಿಡಿಯೋದಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಕೂಡ ಕೊಳನ ನೋಡ್ಕೊಂಡು ಮೌನವಾಗಿ ನಿಂತ್ಬಿಟ್ಟಿದ್ದಾರೆ. ಆ ಎಂಜಾಯ್ಮೆಂಟ್ನ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಆ ಪ್ರಕೃತಿಯ ಮಧ್ಯ ಆ ನೀರು, ಆ ದೇವಸ್ಥಾನ ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಎಲ್ಲ ಕೂಡ ಸಖತ್ ಖುಷಿ ಪಡ್ತಾಯಿದ್ರು. ಆ ಟೈಮಲ್ಲಿ ಹೊಟ್ಟೆ ಕೂಡ ಹಸಿತಿತ್ತು. ಎಲ್ಲರೂ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅಂತರ್ಜಲ ನಂತರ ನನ್ನ ಫೇವ್ರೆಟ್ ಪ್ಲೇಸ್ ತಿಂಡಿ ತಿನ್ನೋದು ಬಂದೇ ಬಿಡ್ತು. ಆಹಾ, ಆ ತಿಂಡಿ ಅಂತೂ ಮಸ್ತಾಗಿತ್ತು. ರೊಟ್ಟಿ, ಅವರೆಕಾಳು ಪಲ್ಯ, ಬುತ್ತಿ ಅನ್ನ, ಖಾರದ ಚಟ್ನಿ, ಆ ಒಂದು ವೆದರಲ್ಲಿ ಆ ಒಂದು ಪ್ರಕೃತಿ ಮಧ್ಯೆ ಕುತ್ಕೊಂಡು ತಿಂದಿದ್ದಂತೂ ಸಕ್ಕತ್ತಾಗಿತ್ತು. ಈ ಒಂದು ಟೇಸ್ಟ್ ಹೇಗಿತ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬನ್ನಿ ಕೇಳೋಣ. ಹರೀಶಾ ಹೆಂಗಿದ್ದಿತ್ತು? ಸೂಪರ್. ಮೇಘನಾ ಹೆಂಗಿದ್ದಿತ್ತು? ಸಖತ್ತಾಗಿತ್ತು. ಏನಾದರೂ ಇದೇ ಖಾರನ ನೈಟ್ ತಿನ್ಬಿಟ್ರೆ ಹೆಂಗಿದ್ದಿತ್ತು? ನೆಕ್ಸ್ಟ್ ಡೇ. ಮಧು ಹೆಂಗಿದೆ? ಸೂಪರ್ ಆಗಿದೆಯಾ? ಮಧು ಮತ್ತೆ ಬುತ್ತು ಸಿಕ್ಕಿದೆ. ಅಂಕಲ್ ಹೆಂಗಿದ್ದಿತ್ತು? ತಡಿ, ನಂದು ಪ್ಲೇಟ್ ಕೊಡ್ತೀನಿ. ಸ್ವಚ್ಛ ತಾಲ್ದೋನಲ್ ಸ್ವಚ್ಛತೆ ಹಿಂದಿದಾಗ ಹೇಳ್ತಾ ಇರೋದು. ಸ್ವಚ್ಛ ಭಾರತ್ ಅಭಿಯಾನ. ಹೋಗು, ಇದೇ ಕರೆಕ್ಟ್. ಬಾಯಿಲ್ಲ, ನಮ್ದು ಕೊಡ್ತೀನಿ. ರಕ್ಷಿತಾ ಹೆಂಗಿದ್ದಿತ್ತು? ಮುಗಲೆಲ್ಲ ನೀರು. ಹೆಂಗಿದ್ದಿತ್ತು ಸಿಂಚನ? ಹೆಂಗಿತ್ತು ಮಾತ್ರ? ಸ್ನೇಹ ಕಿಲ್ಚ ಮಾತ್ರ ಸಖತ್ತಾಗಿದ್ದು. ಕಿಲ್ಚ ಅಲ್ಲರಿ ಕಿಲ್ಚ. ಕಿಲ್ಚ ಸ್ನೇಹ ಹೆಂಗಿದ್ದಿತ್ತು? ಇಷ್ಟ ಆಯ್ತಾ? ನಂತರನೇ ಸ್ವೀಟ್ ಆಗಿತ್ತಾ? ನಂತರ ನಮ್ಮ ಪ್ರಾಣಿ ಪ್ರೇಮಿ ಮೇಘನ ಅವರು ನಾವು ಕೂಡ ಊಟ ಮಾಡಿದ್ವಿ. ಅಲ್ಲಿ ನಾಯಿಗಳಿದ್ದೆ, ಅದಕ್ಕೂ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿ ಊಟ ಇಟ್ಟರು. ಆ ನಾಯಿಗಳು ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು. ಈ ಒಂದು ದೇವಸ್ಥಾನನ ಬಿಟ್ಟು ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಬಸ್ಸಲ್ಲಿ ಅದೇ ಜೋಶು. ನೀವು ನೋಡ್ತಾ ಇರ್ಬೋದು, ಇವರಿದ್ರೆ ನಮ್ಮ ಬಸ್ಸಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ಮೆಂಟ್ ಅಂತ ಅಂದರೆ. ಯಾಕೋ ನನ್ನ ಮೈದು ನನ್ನ ಸಿಕ್ ಮಾಡ್ಕೊಂಡ್ಬಿಟ್ಟಿದ್ದ. ಮೈದು ಯಾಕೆ ಮೈದು ನನ್ನ ಮೇಲೆ ಕೋಪ ನಿಂಗೆ? ಕೋಪ ಬೇಕೆ? ಹುಡುಗಂಗಯ್ಯೋ ಅನಿಸ್ತೀಯಾ? ಸಣ್ಣ ಮಗಿಗೆ ಯಾರಾದ್ರೂ ಹಂಗ್ ಮಾಡ್ಯಾರ? ಎಲ್ಲಿ ಸಣ್ಣ ಮಗಿ ಮುಖ ತಕ್ಕ ಮಗಿ ಎಲ್ಲಪ್ಪ ಮಗ? ಅಪ್ಪ ಸಣ್ಣ ಕೂಸದು ಏನಾದ್ರು ಗೊತ್ತಾಗ್ತದ ಅದಕ್ಕೆ? ಏನು ಗೊತ್ತಾಗಲ್ಲ ನನ್ನ ಮೈದು ಪಾಪ. ರೆಕಾರ್ಡ್ ಮಾಡಿ ಅವ್ರು ತಿಂತಿದಾರಲ್ಲ ಅದನ್ನ ನೋಡಿ ಹೇಳಿದೆ ನಾನು. ಹರೀಶ್ ಇವಳು ಒಂದ್ ಸ್ವಲ್ಪ ಫ್ರೆಂಡ್ ಅಂತ ನೀವು ಒಂದ್ ಸ್ವಲ್ಪ 3 ತಾಸಿಗೆ ಹೊರಗೆ ಆಗ್ತಿದ್ದಾರೆ ನಿಮ್ಮ ಮನೆ ಹೊರಗೆ. ಹೀಗೆ ಎಲ್ಲರೂ ಕಾಲು ಎಳ್ಕೊಂಡು ಸಖತ್ತಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ತಲುಪಿದ್ದೆ ಬಂಗಾರ ಕುಸುಮ ವಾಟರ್ ಫಾಲ್ಸ್ಗೆ.
ನಾವಿವತ್ತು ಬಂಗಾರ ಕುಸುಮ ಜಲಪಾತದ ಕಡೆ ಪಯಣ ಟ್ರೆಕ್ಕಿಂಗ್ನ ಮೂಲಕ ನಿದ್ದೆ ಮಾಡಿ ಎದ್ದಿದ್ದೀವಿ. ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಇವಾಗ ಎಂಟ್ರಿ ಫೀಸ್ ಉಂಟು. ಸೊ ಮಕ್ಕಳಿಗೆ 20, ಅಲ್ಲಿ ವಯಸ್ಕರಿಗೆ 50. 1 ಕಿಲೋಮೀಟರ್. ಹೌದೌದು. ಹಾಯ್ ರಕ್ಷಿತಾ, ಹೆಂಗ ಅನ್ಸ್ತಾ ಇದೆ? ಟ್ರೆಕ್ಕಿಂಗ್ 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 ದೋಸ್ತ, ನಾಳೆ ನೀವೇ ಫೋಟೋ ತಕೊಂಡ್ರು, ಅದು ಇನ್ಸ್ಟ್ರಕ್ಷನ್ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಎಲ್ಲರೂ ತುಂಬ ಖುಷಿಯಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಹೋಗ್ತಾ ಇದ್ರೆ ಒಬ್ಬರಿಂದ ಒಬ್ಬರು ನೋಡೋದಕ್ಕೆ ಇರುವೆಗಳು ಸತ್ತಿ ಸಾಲಲ್ಲಿ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಹೇಗಿದೆ ಅನುಭವ? ವಾ, ಮುಂದೆ ನೋಡ್ಬೋದು. ಈ ಪ್ರಕೃತಿನ ನೋಡ್ತಾ ಇದ್ರೆ ಪ್ರಕೃತಿಗೆ ಹಸಿರು ಬಣ್ಣದ ಸೀರೆ ಉಡಿಸಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಗಿಡ ಮರಗಳು ಜೊತೆಗೆ ಸಣ್ಣ ಸಣ್ಣದಾಗಿ ಹರಿತಿರೋ ತೊರೆಗಳು ಅದಕ್ಕೆ ಇನ್ನೂ ಹೆಚ್ಚಿನ ಸೊಬಗನ್ನು ನೀಡ್ತಾ ಇದೆ. ನಾವು ಟ್ರೆಕ್ಕಿಂಗ್ ಮೂಲಕ ಹೋಗ್ತಿರ್ಬೇಕಾದ್ರೆ ನಮಗೆ ಒಂದು ಚೂರು ದಣಿವಾಗ್ದಿರೋ ಥರ ಈ ಪ್ರಕೃತಿನ ನೋಡ್ಕೊಳ್ತಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಒಂದು ಪ್ರಕೃತಿ ಸೌಂದರ್ಯ ನೋಡಿಕೊಂಡು ಎಲ್ಲ ನೋವನ್ನು ಮರೆತುಬಿಡ್ತಾ ಇದ್ವಿ. 70 ಹೆಜ್ಜೆ ಬೆಳ್ಳುಗೆ ಕಾಣಿಸ್ತಾನೆ ಇಲ್ಲ ಸರ್. ಬೆಳ್ಳುಗೆ ಟ್ರೆಕ್ಕಿಂಗ್ 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 ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಆದರೆ ತುಂಬ ದೂರ ಇದ್ದಿತ್ತು. ನಡೆದು ಸುಸ್ತಾಗಿತ್ತು ಅನ್ನೋ ಟೈಮಲ್ಲಿ ಕೊನೆಗೂ ಕಾಣಿಸ್ತು ಕಂಡ್ವಿ ಫಾಲ್ಸು. ಆ ಫಾಲ್ಸ್ ನೋಡ್ತಾ ಇದ್ರೆ ಅಷ್ಟು ದೂರದಿಂದ ನಡ್ಕೊಂಡು ಬಂದಿರೋ ಸುಸ್ತೆಲ್ಲ ಒಂದೇ ಕ್ಷಣ ಪಟ್ ಅಂತ ಮಾಯ ಆಗೋಯ್ತು. ಎಷ್ಟು ಚೆನ್ನಾಗಿ ಹರಿತಿತ್ತು ಅಂದರೆ 1 ಸೆಕೆಂಡ್ ಕೂಡ ಆ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ ಹೋಗಿ ನೀರಲ್ಲಿ ಇಳಿದ್ಬಿಡ್ಬೇಕು ಅನ್ನೋ ಥರ ಫೀಲ್ ಇದ್ದಿತ್ತು. ಆ ಒಂದು ಸುತ್ತಲಿನ ಗಿಡ ಮರಗಳ ನಡುವೆ ಆ ಫಾಲ್ಸ್ ಹರಿತಿದ್ದನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಆಹಾ, ಕಣ್ಣಿಗೆ ಹಬ್ಬ ಅನ್ನೋ ಥರ ಫೀಲ್ ಆಗ್ತಿತ್ತು. ಎಲ್ಲ ಫ್ರೆಂಡ್ಸ್ ಕೂಡ ಮೇಲೆ ಹತ್ಕೊಂಡು ಫುಲ್ಲು ಆಟ ಆಡ್ತಾಯಿದ್ರು. ಬಟ್ ನಾನು ಆ ಥರ ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಿಲ್ಲ. ಕೆಳಗೆ ನಿಂತ್ಕೊಂಡು ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೋಡ್ತಾ ಇದ್ದೆ ಅವ್ರು ಆಟ ಆಡೋದನ್ನ. ಹಾಗೆ ಸಖತ್ ಮಜಾ ಅಂತೂ ಮಾಡಿದ್ವಿ. ನೋಡಿ ಎಲ್ಲ ಏನು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀರಲ್ಲಿ ಸ್ವಲ್ಪ ಜನ ಆಟ ಆಡಿದ್ರು, ಸ್ವಲ್ಪ ಜನ ಅಲ್ಲೇ ನಿಂತ್ಕೊಂಡು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ನಾನು ಕೂಡ ಒಂದೆರಡು ಫೋಟೋಸ್ ತಕ್ಕೊಂಡು ಮತ್ತೆ ಅಲ್ಲೇ ನಿಂತ್ಕೊಂಡು ಅವ್ರನ್ನ ಮಾತಾಡಿಸ್ತಿದ್ದೆ. ಹತ್ಕೊಂಡ್ಯಾ? ತಪ್ಪೇಗಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳ್ದಲ್ಲ ತಪ್ಪೇಗಳಲ್ಲ ಅಂತ ಒಂದ್ಸಲ ತಿಳ್ಕೊಂಡು ನೋಡು. ಹರೀಶ ಹತ್ ಬಂದ? ಹೀಗೆ ಎಲ್ಲರೂ ಈ ಫಾಲ್ಸ್ ಬಗ್ಗೆ ಅವರ ಅನಿಸಿಕೆ ಹೇಳ್ತಾರೆ. ಅನುಭವ ಹೇಳಿ ಇವಾಗ. ನಮ್ಮ ಯೂಟ್ಯೂಬ್ ಚಾನಲ್ ಹೆಂಗಿತ್ತು ಸರ್? ರೊಮ್ಯಾನ್ಸಿಂಗ್ ವಿತ್ ವಾಟರ್. ಹೇ ಗಾಯ್ಸ್, ಲಾಸ್ಟ್ ಚಿಲ್ ಮಾಡಿ. ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡಿ. ಏ, ನೀರಲ್ಲಿ ಬಿದ್ದೋಳೆ, ಹೆಂಗಿತ್ತು? ಬರಕಿಲ್ಲ ಅಂದ್ರೆ ಇಲ್ಲೇ ಇರೋ. ಸಂಜು, ಹೇಗಿತ್ತು ಅನುಭವ? ಒಳ್ಳೆ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡ್ಬೇಕಂತ ಅನಿಸ್ತಾ ಇದೆ. ಏ ಮನು, ಭಾರ್ಗವಿ ಜಿಂಕೆ ಹೋದಾಗ ಹೋಗ್ತಿದ್ಯಾ? ಭಾರ್ಗವಿ, ಏ ಎಲ್ಲ ಭಾರ್ಗೋ, ಕಿಲ್ಲ ನಾ ಬರಕಿಲ್ಲ.
ಏ ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ಬಾಯ್ ಬಾಯ್ ಹೇಳಿ ನೆಕ್ಸ್ಟ್ ಕುಮಟಾ ರೆಸಾರ್ಟ್ಗೆ. ಏ ಯಾರಿಗೆಲ್ಲ ಬೀಚಿಗೆ ಹೋಗ್ಬೇಕು ಎಕ್ಸೈಟ್ಮೆಂಟ್ ಇದೆ, ಬೇಗ ಬನ್ನಿ ಬೇಗ ಬನ್ನಿ. ಬರ್ಗೋ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು? ಸೂಪರ್ ಆಗಿತ್ತು, ಹಂಗೆ ದಬಾ ದಬಾ ನೀರು ಬೀಳ್ತಿತ್ತು. ಬನ್ನಿ. ಏ ರಕ್ಷಿತಾ ಎಂಟರ್ಟೈನರ್, ಟೆಲ್ ಮೀ ಸಮಥಿಂಗ್. ನೀವು ಹೇಳ್ಬೇಕಪ್ಪ, ಈ ಥರ ಎಲ್ಲ ಮೋಸ ಮಾಡಬಾರ್ದು. ಹೇಗಿತ್ತು? ಚೆನ್ನಾಗಿತ್ತು. ನಾನೇ ನೀರಲ್ಲಿ ಬೀಳಲಿಲ್ಲ, ನನಗೆ ತುಂಬಾ ಅಲರ್ಜಿ ಉಂಟು ಅನ್ನೋದು. ನೀವೇ ಹೆಂಗಿತ್ತು ಪೂಜಾ? ಬೀಚಿಗೆ ಹೋಗಿ ನೋಡೋಣ ಹೋಗ್ತೀನಿ ಅನ್ಕೊಂಡಿದ್ದೆ, ಬಂದಿದ್ದೀನಿ. ನೀನು ನಾನಂತೂ ಫುಲ್ ಖುಷಿ, ಫುಲ್ ಅಲ್ಲಿವರೆಗೂ ಹೋಗಿದ್ದೆ ನಾನು. ಹೌದಾ? ಫೈನಲಿ ಪ್ಲೇಸ್ ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕುಮಟಾ ರೆಸಾರ್ಟ್ಗೆ. ಕುಮಟಾ ರೆಸಾರ್ಟ್ ಯೇ ಚಲೋ. ಹೋಗಿತ್ತು. ಎಂತ ಫಾಲ್ಸ್ ಇದು? ಹಾಂ, ಏನು ಬಂಗಾರ ಕುಸುಮ. ಬಂಗಾರ ಕುಸುಮ ಫಾಲ್ಸ್ ಬಂದಿದ್ವಿ. ಈ ಬಂಗಾರ ಕುಸುಮ ಫಾಲ್ಸಿಂದ ಎಲ್ಲ ನೋಡಿದ್ವಿ, ಆಟ ಆಡಿದ್ವಿ, ಬಂಗಾರ ಕುಸುಮ ಫಾಲ್ಸ್ ಇದೇನು ನೋಡಿದೆ? ಸಾರಿ, ನೀರಲ್ಲಿ ಆಟ ಆಡಿದ್ವಿ. ಅದು ಫಾಲ್ಸ್ ಎಲ್ಲಿದ್ದ ಹೆಂಗ್ ಬೀಳ್ತೈತಿ ಅಂತ ನೋಡಿದ್ವಿ, ಎಲ್ಲ ಆಯ್ತು ನೋಡಿದ್ವಿ. ಇವಾಗ ಹೋಗ್ತಿದ್ದೀವಿ ಫ್ರೆಂಡ್ಸ್, ಎಲ್ಲಿ ಕುಮಟಾ ಬೀಚ್ ಆ್ಯಂಡ್ ರೆಸಾರ್ಟ್. ಇನ್ನು ಹೀಗೆ ಫಾಲ್ಸಿಗೆ ಬಾಯ್ ಬಾಯ್ ಹೇಳಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಕುಮಟಾದ ಕಡೆ. ಆ ಟೈಮಲ್ಲಿ ಬಸ್ಸಲ್ಲಿ ಎಲ್ಲ ಮಲಗಿಬಿಟ್ಟಿದ್ರು. ಕಾರಣ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ನೀರೆಲ್ಲ ಆಟಾಡಿ ಎಲ್ರಿಗೂ ಸುಸ್ತಾಗಿಬಿಟ್ಟಿತ್ತು. ಒಬ್ಬೊಬ್ಬರು ಒಂದೊಂದು ಅವತಾರದಲ್ಲಿ ಮಲ್ಕೊಂಡಿದ್ರು. ಇಲ್ಲಿ ನಮ್ಮ ರಕ್ಷಿತಾ ನೋಡಿ ಮೈಕಲ್ ಜಾಕ್ಸನ್ ಆಗಿಬಿಟ್ಟಿದ್ದಾಳೆ ಮಲಗಿರೋದ್ರಲ್ಲೂ. ಅದಕ್ಕೆ ಎಂಜಾಯ್ ಮಾಡ್ಕೊಂಡು ಅವ್ರು ಮಲಗಿರೋದನ್ನ ನೋಡಿ ಎಲ್ಲರೂ ನಗಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಕುಮಟಾ ರೆಸಾರ್ಟ್ಗೆ. ಆ ಒಂದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.